ಸಿದ್ದರಾಮಯ್ಯ ದೆಹಲಿಯಲ್ಲಿ ಬಿಜೆಪಿ ಅಧ್ಯಕ್ಷ ಶಾ ಟೀಮ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ದೆಹಲಿಗೆ ಹೋದ ಬೆನ್ನಲ್ಲೇ ಮೈಸೂರಿಗೆ ಬಂದಿದ್ದಾರೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾನ ಬಂಟ ಅನ್ನುವಂತಹ ಮಾಹಿತಿ ಅಲ್ಲಿ ರಾಹುಲ್ ನೇತೃತ್ವದ ಕೈ ಅಧಿವೇಶನದಲ್ಲಿ ಸಿದ್ದು ಬ್ಯುಸಿ ಇದ್ರೆ ಇತ್ತ ಸಿದ್ದು ಸೋಲಿಸಲು ಶಾ ಪ್ಲಾನ್ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸಲು ಬಂದಿದೆ ಅಮಿತ್ ಶಾ ಪಡೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಚಾಮುಂಡೇಶ್ವರಿಯಲ್ಲಿ ರಾಜೇಂದ್ರ ಅಗರ್ವಾಲ್ ಬಿಟಿಎಂ ಲೇಔಟ್ನಲ್ಲಿ ಭೂಪೇಂದ್ರ ಯಾದವ್ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಶಾಸಕ ಎನ್ಎ ಹ್ಯಾರಿಸ್ ಅಖಾಡಕ್ಕೆ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಲಾ ಗಣೇಶನ್ ಆಗಮನವಾಗಿದೆ ವೀಕ್ಷಕರೇ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಇದ್ರೆ ಇನ್ನೊಂದು ಕಡೆ ಕರ್ನಾಟಕವನ್ನ ಎನಿ ಕಂಡೀಷನ್ ಗೆಲ್ಲೇಬೇಕು ಅಂತ ಮತ್ತೆ ಸಿದ್ದರಾಮಯ್ಯನವರ ಅನುಪಸ್ಥಿತಿಯನ್ನ ನೋಡಿಕೊಂಡು ಅಮಿತ್ ಶಾ ಬಂಟ ರಾಜ್ಯಕ್ಕೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಮೈಸೂರು ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ ಮೈಸೂರಿನ ಗ್ರೌಂಡ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈ ರಿಪೋರ್ಟ್ ಅನ್ನ ಮೋದಿಗೆ ಮೊದಲು ಅಮಿತ್ ಶಾ ಅವರಿಗೆ ಕೊಡಬೇಕು ಅದಾದ ನಂತರ ಅಮಿತ್ ಶಾ ಎಲ್ಲಾ ರಿಪೋರ್ಟ್ ಅನ್ನ ಪ್ರಧಾನಿ ಮೋದಿಗೆ ಕೊಡ್ತಾರೆ ಆಗ ಪ್ರಧಾನಿ ಮೋದಿ ಮತ್ತೆ ರಾಜ್ಯಕ್ಕೆ ಪ್ರವಾಸಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇನ್ನೊಂದು ಕಡೆ ಬೆಂಗಳೂರಿನ ಬಿಟಿಎಂ ಲೇಔಟ್ ನಲ್ಲಿ ಇನ್ನೊಬ್ಬ ಅಮಿತ್ ಶಾನ ಬಂಟ ಇದ್ದಾರೆ ಅನ್ನುವಂತಹ ಮಾಹಿತಿ ಸೊ ಇದನ್ನೆಲ್ಲ ನೋಡಿದ್ರೆ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇನ್ನೊಂದು ಕಡೆ ಬ್ಯುಸಿ ಆಗಿದ್ದಾಗ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ತಯಾರಿಸ್ತಾ ಇದ್ದಾರೆ ಶಾ ಬಂಟ್ರು ಓಕೆ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವೀಶ್ ಇವಾಗ ಶಾಂತಿನಗರ ಮತ್ತು ಬಿಟಿಎಂ ಲೇಔಟ್ಗೆ ಶಾ ಬಂಟ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಜೊತೆಗೆ ಗ್ರೌಂಡ್ ರಿಪೋರ್ಟ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಏನಿದೆ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಸಭಾ ಪ್ರಮುಖವಾಗಿ ಅಮಿತ್ ಶಾ ಅವರ ಟೀಮ್ ಸುಮಾರು 40ಕ್ಕೂ ಹೆಚ್ಚು ಕೇಂದ್ರ ನಾಯಕರು ರಾಜ್ಯಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಕಾರ್ಯಚಟುವಟಿಕೆಗಳನ್ನು ಕೂಡ ಶುರು ಮಾಡಿದ್ದಾರೆ ನಿನ್ನೆಯಿಂದ ಬೆಂಗಳೂರಿಗೆ ಈಗಾಗಲೇ ಭೂಪೇಂದ್ರ ಯಾದವ್ ಕೂಡ ಆಗಮಿಸಿ ಬಿಟಿಎಂ ಲೇಔಟ್ ನಲ್ಲಿ ಒಂದು ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಆ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಮತ್ತೆ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಅಂದ್ರೆ ಆಕಾಂಕ್ಷಿಗಳಿದ್ದಾರೆ ಗ್ರೌಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅಧ್ಯಯನ ಮಾಡಿ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ ಅದರ ಜೊತೆಗೆ ಪ್ರಮುಖವಾಗಿ ಇತ್ತೀಚೆಗೆ ನಲ್ಪಾಡ್ ಅವರ ಆ ಒಂದು ನಲ್ಪಾಡ್ ಕೇಸ್ ಏನಾಗಿತ್ತು ಆ ಒಂದು ನಲ್ಪಾಡ್ ಗ್ಯಾಂಗ್ ನಿಂದ ಆಗಿದ್ದಂತಹ ಡ್ಯಾಮೇಜ್ ಕಾಂಗ್ರೆಸ್ನ ಡ್ಯಾಮೇಜ್ ಅನ್ನೇ ಕೂಡ ಒಂದು ರೀತಿಯಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ ಈ ನಿಟ್ಟಿನಲ್ಲಿ ಆ ಒಂದು ಶಾಂತಿನಗರ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಒಂದು ರೀತಿಯಲ್ಲಿ ಗಂಭೀರವಾಗಿ ಪರಿಗಣಿಸಿದೆ ಹಾಗಾಗಿ ಅಲ್ಲೂ ಕೂಡ ಈಗಾಗಲೇ ಆ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಲಾ ಗಣೇಶನ್ ಅವರು ನಿನ್ನೆ ರಾತ್ರಿ ಒಂದು ಸಭೆಯನ್ನು ಕೂಡ ಮಹತ್ವದ ಸಭೆಯನ್ನು ಕೂಡ ನಡೆಸಿದ್ದಾರೆ ಅದರ ಜೊತೆಗೆ ರಾಜೇಂದ್ರ ಅಗರ್ವಾಲ್ ಅವರು ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಒಂದು ರೀತಿಯ ಮಹತ್ವದ ಸಭೆಯನ್ನು ಕೂಡ ನಡೆಸಿದ್ದಾರೆ ಹಾಗಾಗಿ ಪ್ರಮುಖವಾಗಿ ಕಾಂಗ್ರೆಸ್ ಘಟಾನುಘಟಿಗಳ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರ ಟೀಮ್ ಈಗಾಗಲೇ ಕಾರ್ಯತಂತ್ರಗಳನ್ನು ಕೂಡ ರೂಪಿಸ್ತಾ ಇದೆ ಪ್ರಮುಖವಾಗಿ ಆ ಒಂದು ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಆ ಬಳಿಕ ಅವರು ಅಮಿತ್ ಶಾ ಅವರಿಗೆ 20ರ ನಂತರ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಸಭಾ ಓಕೆ ರವೀಶ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಇವಾಗ ನೇರವಾಗಿ ಮೈಸೂರು ಭಾಗಕ್ಕೆ ಹೋಗೋಣ ವೀಕ್ಷಕರೇ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ಅಮಿತ್ ಶಾ ಅಂಡ್ ಟೀಮ್ ಅಲ್ಲಿ ಬಂದು ಗ್ರೌಂಡ್ ರಿಪೋರ್ಟ್ ಅನ್ನ ತಯಾರು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಏನೇನ್ ನಡೀತಾ ಇದೆ ಅಲ್ಲಿ ಸಭಾ ಏನು ಅಮಿತ್ ಶಾ ಅವರ ಪರಮಾರ್ಥ ಅಂತ ಅನ್ನಿಸ್ಕೊಂಡಿರುವಂತಹ ಯುಪಿಯ ಸಂಸದರಾಗಿರುವಂತಹ ರಾಜೇಂದ್ರ ಅಗರ್ವಾಲ್ ಮೈಸೂರಿನ 4 ಕ್ಷೇತ್ರಗಳ ಉಸ್ತುವಾರಿ ಚುನಾವಣಾ ಉಸ್ತುವಾರಿಯನ್ನ ಹೊತ್ತಿದ್ದಾರೆ ಪ್ರಮುಖವಾಗಿ ಅವರ ಟಾರ್ಗೆಟ್ ಇರುವಂತಹದ್ದು ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾ ಇರುವಂತಹ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಗ್ರೌಂಡ್ ರಿಪೋರ್ಟ್ ಗಳನ್ನ ರಾಜೇಂದ್ರ ಅಗರ್ವಾಲ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ವಾಸ್ತವದಲ್ಲಿ ಬಿಜೆಪಿಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 3ನೇ ಸ್ಥಾನದಲ್ಲಿದೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡಬೇಕು ಎನ್ನುವಂತಹ ವಿಚಾರದಲ್ಲಿ ಮಾತುಕತೆಗಳು ಕೂಡ ಸಾಗಿದವೆ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ಕೂಡ ಅಗರ್ವಾಲ್ ನಡೆಸಿದ್ರು ಆಗ ಏನಾದ್ರೂ ಸೀಕ್ರೆಟ್ ಮೈತ್ರಿಯನ್ನ ಜೆಡಿಎಸ್ ಜೊತೆಗೆ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಗೆ ನಾವು ಯಾವುದೇ ರೀತಿಯಂತ ಮೈತ್ರಿಯನ್ನ ಮಾಡ್ಕೊಳ್ತಾ ಇಲ್ಲ ಆದ್ರೆ ಸಿದ್ದರಾಮಯ್ಯನವ್ರನ್ನ ಸೋಲಿಸೋ ದೃಷ್ಟಿಯಿಂದ ತಂತ್ರಗಾರಿಕೆಗಳನ್ನ ಎಣಿತಾ ಇದ್ದಾವೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ ಅಲ್ಲಿಗೆ ಒನ್ಸ್ ಅಗೇನ್ ಸಿದ್ದರಾಮಯ್ಯನವರನ್ನ ಸೋಲಿಸುವಂತಹ ವಿಚಾರದಲ್ಲಿ ಬಿಜೆಪಿಯ ಹೈಕಮಾಂಡ್ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಟಜಿ ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗ್ತಾ ಇದೆ ಸಭಾ ಓಕೆ ಸಿಎಂ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲೇ ರಾಜೇಂದ್ರ ಅಗರ್ವಾಲ್ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದಿರೋದು ಕೆಪಿ ನಾಗರಾಜ್ ಸೊ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಲ್ಲ ಇದು ಎಫೆಕ್ಟ್ ಅನ್ನುವಂಥದ್ಕಿಂತ ಹೆಚ್ಚಾಗಿ ಇಲ್ಲಿ ಬಿಜೆಪಿಗೆ ಹೇಳಿ ಕೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸಭಾ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಂಘಟನೆ ಇಲ್ಲ ಜೊತೆಗೆ
ಕಳೆದ ಹಲವು ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಅಲ್ಲಿ ತೆಗೆದುಕೊಂಡಿರುವಂತದ್ದು 3ನೇ ಸ್ಥಾನ. ಅಲ್ಲಿ ಕೇವಲ ನೇರವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಪೈಪೋಟಿ ಇರುವಂತ ಕಾರಣಕ್ಕೋಸ್ಕರವಾಗಿ ಈ ಟೈಮ್ ಅಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಏನು, ಬಿಜೆಪಿ ಯಾವ ರೀತಿಯ ದಾಳವನ್ನ ಪ್ರಯೋಗಿಸುತ್ತದೆ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಪ್ರಬಲಗೊಳಿಸುವಂತಹ ಕಾರ್ಯ ನಡೀತಾ ಇದೆಯಾ ಕೆಪಿ? ಈಗ ಅದೇ ರೀತಿಯಾದಂತಹ ಮಾತುಕತೆಗಳು, ಅದೇ ರೀತಿಯಾದಂತಹ ಸಂಘಟನೆ ಸಭೆಗಳನ್ನ ಅಗರ್ವಾಲ್ ಕೈಗೊಂಡಿದ್ದಾರೆ. ಇದು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸಭಾ ಕೆಪಿ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್.